ದಿನ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಸೆಕೆಂಡ್ನೇ ಚಾಪ್ಟರ್ ಆದಂತ ಫಂಡಮೆಂಟಲ್ ಆಪರೇಷನ್ಸ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಹಿಂದೆ ಆಲ್ರೆಡಿ ಒಂದು 10 ಕ್ವಶನ್ಸ್ ಬಿಡಿಸಿದೀವಿ. ಈಗ ಮುಂದುವರೆದ ಭಾಗವನ್ನ ನಾವು ನೋಡ್ತಾ ಬರೋಣ. ನಿಮ್ಗೆ ಎಕ್ಸಾಮಿನೇಷನ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಕೊಡ್ತಾರೆ, ಓಕೆನಾ. ಸೊ ಹಿಂದೆ ಮಾಡಿದ್ದು ಅದು ಎಕ್ಸಾಂಪಲ್ಸ್, ಬಟ್ ಕ್ಲಿಯರ್ ಆಗಿ ಬರುವಂತದ್ದು ಈ ರೀತಿಯಾಗಿ ಕೊಟ್ಟಿರ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದು, ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ, ಓಕೆನಾ. ಎಸ್ ಫಸ್ಟ್ ನೋಡ್ಕೊಳ್ಳಿ. ಸೊ 11th one ಏನಿದೆಯಪ್ಪ ಅಂತಂದ್ರೆ ದೇರ್ ಆರ್ 5068 ಮೆನ್ಸ್ ಇದ್ದಾರೆ, ಓಕೆನಾ. ಸೊ ಅಂದ್ರೆ 5068 ಮೆನ್ ಇದ್ದಾರೆ. ನೆಕ್ಸ್ಟ್ 7312 ಯಾರಿದ್ದಾರೆ, ವುಮೆನ್ಸ್ ಇದ್ದಾರೆ. ಅಂಡ್ 3958 ಚಿಲ್ಡ್ರನ್ ಇದ್ದಾರೆ. ಎಲ್ಲಿದ್ದಾರೆ, ಒಂದು ವಿಲೇಜ್ ಇದ್ದಾರೆ. ಫೈಂಡ್ ಔಟ್ ಟೋಟಲ್. ಟೋಟಲ್ ಅಂದ್ರೆ ಏನ್ ಮಾಡ್ಬೇಕು, ಅಡಿಷನ್ ಪಾಪ್ಯುಲೇಷನ್ ಇನ್ ದಟ್ ಅಂತ ಇದೆ. ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಏನಾಗಿದ್ರಪ್ಪ ಅಂತಂದ್ರೆ 5068 ಪುರುಷರಿದ್ದಾರೆ. ಸೊ ವುಮೆನ್ಸ್ ಎಷ್ಟಿದ್ರಪ್ಪ ಅಂತಂದ್ರೆ 7312 ವುಮೆನ್ ಇದ್ದಾರೆ. ಮಕ್ಕಳು ಎಷ್ಟಿದ್ರಪ್ಪ ಅಂದ್ರೆ 3958 ಮಕ್ಕಳಿದ್ದಾರೆ. ಆ ಹಳ್ಳಿಯ ಒಟ್ಟು ಜನಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಸಿಂಪಲ್. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಡಿಷನ್ ಮಾಡ್ಬೇಕು, ಓಕೆನಾ. ಫಸ್ಟ್ ನೋಡ್ಕೊಳ್ಳಿ, 5068 ಇಲ್ಲಿ ಹಾಕೊಳ್ಳಿ 5068 ಹಾಕೊಂಡ್ರ. ನೆಕ್ಸ್ಟ್ ವುಮೆನ್ ಎಷ್ಟಿದ್ದಾರೆ, 7 1 2 ಓಕೆನಾ. ನೆಕ್ಸ್ಟ್ ಚಿಲ್ಡ್ರನ್ಸ್ ಎಷ್ಟಿದ್ದಾರೆ, 3 9 5 8 ಓಕೆನಾ. ಸೊ ಈಗ ನಾವೇನ್ ಮಾಡ್ಬೇಕು, ಇದನ್ನ ಅಡಿಷನ್ ಮಾಡ್ಬೇಕು, ಓಕೆನಾ. 8 + 2 10 10 + 8 18 1 ಕ್ಯಾರಿ, ಹೌದಲ್ವಾ. 1 + 6 7 + 1 8 + 5 13 13 ಗೆ 3 1 ಕ್ಯಾರಿ, ಓಕೆನಾ. ಸೊ ನೆಕ್ಸ್ಟ್ 1 + 0 1 1 + 4 3 4 4 + 9 13 13 ಗೆ 3 1 ಕ್ಯಾರಿ, ಹೌದಲ್ವಾ. ಸೊ ನೆಕ್ಸ್ಟ್ 5 + 1 6 6 + 7 11 11 + 13 13 + 3 16 ಹೌದಲ್ವಾ. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ ಸೊ 16338 ಇಸ್ ದ ರೈಟ್. 11th ಕ್ವೆಶ್ಚನ್ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಆನ್ಸರ್ ಬಂತು, ಓಕೆನಾ. ಈಗ ನೋಡಿ 12th ಕ್ವೆಶ್ಚನ್ ಇದೆ, ಓಕೆನಾ. 12th ಕ್ವೆಶ್ಚನ್ ಏನಾಗಿದೆಪ್ಪ ಅಂದ್ರೆ ಅಂಗಡಿಯಲ್ಲಿ ಚಿರಾಗ್ ಇದ್ದಾರೆ. ಸೊ ಇಲ್ಲಿ ಚಿರಾಗ್ ಏನ್ ಮಾಡ್ತಾರೆ, ಪೆನ್ ಅನ್ನು ಎಷ್ಟು ರೂಪಾಯಿ ಕೊಂಡ್ಕೊಂತಾನಪ್ಪ ಅಂತಂದ್ರೆ 7 ರೂಪಾಯಿ 75 ಪೈಸೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಂಡ್ಕೊಂತಾನೆ. ಯಾರೋ ದಿಲೀಪ್. ಆ ದಿಲೀಪ್ ಏನ್ ಮಾಡ್ತಾನಪ್ಪ ಅಂದ್ರೆ ಅದೇ ರೀತಿಯಾಗಿ ಒಂದು ಬ್ಯಾಗ್ ಅನ್ನ ಕೊಂಡ್ಕೊಳ್ತಾನೆ. ಎಷ್ಟು ರೂಪಾಯಿ ಕೊಂಡ್ಕೊಂತಾನ ದಿಲೀಪ್ನ ಬ್ಯಾಗನ, 423 ರೂಪಾಯಿ .23 ದಿಲೀಪ್ನು ಒಂದು ಬ್ಯಾಗ್ ಕೊಂಡ್ಕೊಂತಾನ. ನೆಕ್ಸ್ಟ್ ಏನ್ ಕೊಡ್ತಾನ, ಪೆನ್ಸಿಲ್ ಅನ್ನ ಕೊಂಡ್ಕೊಂತಾನ. ಎಷ್ಟು ಅಂದ್ರೆ 4 ರೂಪಾಯಿ ಗಳಿಗೆ. ಮತ್ತು ನೋಟ್ ಪುಸ್ತಕ ಎಷ್ಟು ರೂಪಾಯಿ ಕೊಂಡ್ಕೊಂತಾರಪ್ಪ ಅಂತಂದ್ರೆ ದಿಲೀಪ್ನ 74.70 ರೂಪಾಯಿಗೆ ತೆಗೆದುಕೊಂಡ. ಹಾಗಾದ್ರೆ ದಿಲೀಪನ ಅಂಗಡಿಯವರಿಗೆ ನೀಡಿದ ಒಟ್ಟು ಮೊತ್ತವೆಷ್ಟು ಅಂತ ಕೇಳಿದ್ರು. ಮೊತ್ತ ಅಂತಂದ್ರೆ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಫಸ್ಟ್ ಏನ್ ಕೊಂಡ್ಕೊಂಡ, ಪೆನ್. P = ಎಷ್ಟು, 7.75. ವೆರಿ ಗುಡ್, ಹಂಗೆ ಓಕೆನಾ. ನೆಕ್ಸ್ಟ್ ಒಂದು ಬ್ಯಾಗ್ ಅನ್ನ ಕೊಂಡ್ಕೊಂಡ್ರೆ ಎಷ್ಟು ರೂಪಾಯಿಗೆ, 423.25 ಓಕೆನಾ. ನೆಕ್ಸ್ಟ್ ಪೆನ್ಸಿಲ್ ಅನ್ನ ಕೊಂಡ್ಕೊಂಡ, ಹೌದಲ್ವಾ. PC ಅಂತ ಕೇಳ್ತಾರೆ. PC ಮೀನ್ಸ್ ಪೆನ್ಸಿಲ್, ಓಕೆನಾ. PC ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಗೊತ್ತಿದೆಯಾ, ಓಕೆನಾ. PC ಅಂತಂದ್ರೆ ಪೆನ್ಸಿಲ್. ಸೊ ಎಷ್ಟು ಕೊಂಡ್ಕೊಂಡ, 4.5 ನೋಡಿ. 5 ಇಲ್ಲಿ ಬರ್ಕೊಬೇಕು, 4 ನಲ್ಲಿ ಬರ್ಕೊಬೇಕು, ಇಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಏನ್ ಕೊಂಡ್ಕೊಂಡ, ನೋಟ್ ಪುಸ್ತಕ. NT ಅಂತಂದ್ರೆ NB ಅಂತ ಆಗಿರೋ ಪರವಾಗಿಲ್ಲ, ನೋಟ್ ಬುಕ್ ಅಂತ, ಓಕೆನಾ. ಎಷ್ಟಪ್ಪ ಅಂತಂದ್ರೆ 24.75 ಹೌದಲ್ವಾ. 24.75 ನೋಡಿ. 24.75 ನೋಡಿ. ಹೆಂಗ್ ಹಾಕೊಂಡಿದೀನಿ ನಾನು, ಪಾಯಿಂಟ್ ಕೆಳಗಡೆ ಬಲಗಡೆ ಇರೋದು, ಎಡಗಡೆ ಇರೋದು, ಅರ್ಥ ಆಯ್ತಾ. ಓಕೆ. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಏನ್ ಕೊಡ್ತಿದ್ದಾರೆ, ಅಂತ ಕೊಟ್ಟವ್ರೆ. ನಾವೇನ್ ಮಾಡ್ಬೇಕಾ, ಸೊ ಈಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈಗ ಅಡಿಷನ್ ಮಾಡ್ಬೇಕು. ಮೊತ್ತ ಅಂತ ಕೇಳಿದಾಗ ನಾವು ಟೋಟಲ್ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. 5 + 5
2 plus 5 15 ಗೆ 5 ಒಂದು ಕ್ಯಾರಿ ಹೌದಲ್ವಾ 1 plus 7 8 8 plus 2 10 plus 5 15 plus 7 very good 22 get 2 carry 5 ಗೆ 2 plus 7 9 plus 3 12 plus 4 16 plus 4 20 ಗೆ 0 2 plus 2 6 ಗೆ 6 ಇದೆ 460.2 ಇದೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ನೋಡ್ಕೊಳ್ಳೋಣ ಇಲ್ಲಿ ಏನ್ ಕೊಟ್ಟಿದ್ದೀರಪ್ಪ ಅಂತಂದ್ರೆ ಸಿಂಪಲ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಮಂತ್ಲಿ ಇನ್ಕಮ್ ಆಫ್ ತುಷಾರ್ ಅಂತ ಇದೆ ಹೌದಾ ತುಷಾರ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಬಳ ತಗೊಂಡ್ಬರ್ತಾರೆ ಓಕೆನಾ ರುಪೀಸ್ 48,230 ತುಷಾರ್ಗೆ ಎಷ್ಟು ಬಂತು ಸಂಬಳ 48,230 ಸೊ ಈಸ್ ಬೋಟ್ ಟಿವಿ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಒಂದು ಟಿವಿಯನ್ನ ತಗೊಂಡ ಎಂತ ಟಿವಿ ಓಕೆ ಸ್ಮಾರ್ಟ್ ಟಿವಿ ತಗೊಂಡ ಆ ಟಿವಿ ಎಷ್ಟು ರೂಪಾಯಿ ಅಪ್ಪ ಅಂತಂದ್ರೆ 19,195 ರೂಪಾಯಿ ಆಯ್ತು ಅರ್ಥ ಆಯ್ತಾ 19,195 ರೂಪಾಯಿ ಒಂದು ಟಿವಿ ಅಂಡ್ ಸ್ಪೆಂಡ್ rupees 8,630 ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋದಕ್ಕೆ ಅವನ ಏನ್ ಮಾಡ್ದಪ್ಪ ಅಂತಂದ್ರೆ 8,630 ರೂಪಾಯಿ ಖರ್ಚು ಮಾಡ ಹಾಗಾದ್ರೆ ಫೈಂಡ್ ದ ರಿಮೈನಿಂಗ್ ಅಮೌಂಟ್ ಹಾಗಾದ್ರೆ ತುಷಾರ್ ಅಂತ ಎಷ್ಟು ಉಳಿತು ಟಿವಿ ತಗೊಂಡಿದ್ದು ಎಷ್ಟು ವೆರಿ ಗುಡ್ ಅದಕ್ಕೆ ರಿಪೇರಿಗೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಕ್ಕೆ ಎಷ್ಟು ತಗೊಂಡ ಈಗ ಅವರ ಹತ್ರ ಎಷ್ಟು ಉಳಿಯಿತು ನೋಡ್ರಿ ಓಕೆನಾ ಕನ್ನಡದಲ್ಲಿ ನೋಡ್ಕೊಳ್ಳಿ ಅಜಯ್ ಇರೋ ಜಾಗದಲ್ಲಿ ನಮ್ಮ ಹೇಮನಹಳ್ಳಿ ಅಂತ ಹಾಕೊಳ್ಳಿ ಹೇಮನಹಳ್ಳಿ ಅವರು ಮಾಸಿಕ ಆದಾಯ ಎಷ್ಟು ತಗೊಂತಾರಪ್ಪ ಅಂತಂದ್ರೆ 48,230 ರೂಪಾಯಿಗಳನ್ನ ತಗೊಂತಾರೆ ಓಕೆ ನಮ್ಮ ಗುಜರಾತ್ ಸ್ಮೇಲ್ ನೋಡಿ ಹಿಂಗಾಗಿತ್ತು ಇದರಿಂದ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ 195 ಅಂತಿದೆ ಸೊ ಅದನ್ನೇ ಹಾಕೊಳ್ಳಿ ಮೇಲೆ ಇದ್ರೆ ಅದು ಕರೆಕ್ಟ್ ಆಗಿದೆ ಟಿವಿ ಖರೀದಿಸಿ 8,630 ರೂಪಾಯಿಗಳು ಖರ್ಚು ಮಾಡಿದರೆ ಅವರ ಬಳಿ ಉಳಿದ ಹಣವೆಷ್ಟು ಅಂತ ಕೇಳಿದ್ದಾರೆ ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರ ಹತ್ರ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಎಷ್ಟಕ್ಕೆ ತಗೊಂಡ್ರು ಎಷ್ಟು ಖರ್ಚು ಮಾಡಿದ್ರೆ ಅಂತ ಇವೆರಡನ್ನ ನೀವೇನ್ ಮಾಡ್ಬೇಕಂದ್ರೆ ಅಡಿಷನ್ ಮಾಡ್ಕೊಳ್ಳಿ ಓಕೆ ಓಕೆ ಇದನ್ನ ತಗೊಳ್ಳಿ ಟಿವಿ ಎಷ್ಟು 19,195 ಹೌದಲ್ವಾ ಓಕೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ 8,630 ಓಕೆನಾ ಇವೆರಡನ್ನೂ ನಮ್ಗೆ ಖರ್ಚಾಗಿರೋದ್ರಿಂದ ಇವೆರಡನ್ನೂ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡಿಷನ್ ಮಾಡ್ಕೋಬೇಕು ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಓಕೆನಾ 5 plus 0 9 plus 3 ಅಲ್ಲಿಗೆ 2 1 plus 1 2 plus 6 9 plus 8 17 1 carry 1 plus 1 2 ಇದು ಟೋಟಲ್ ಅಮೌಂಟ್ ಈಗ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಸ್ಯಾಲರಿ ಬಂದಿದ್ದು ಎಷ್ಟಿದೆಪ್ಪ ಅಂತಂದ್ರೆ 48,230 ಈಗ ನಾವೇನ್ ಮಾಡ್ಬೇಕು ಇದರಿಂದ ಇದನ್ನ ನಾವೇನ್ ಮಾಡ್ಬೇಕು ಫೈನಾನ್ಸ್ ಮಾಡ್ಬೇಕಾದ್ರೆ ಒಂದು ರೂಲ್ಸ್ ಇದೆ ಏನದು ಓಕೆನಾ ನೆಕ್ಸ್ಟ್ ಕೆಳಗಡೆ ಯಾವ್ದು ಅಮೌಂಟ್ ಹಾಕೊಬೇಕು 27825 ಈಗ ನಾವ್ ಇದನ್ನೇನ್ ಮಾಡ್ಬೇಕು ಮೈನಸ್ ಮಾಡಿ 0.5 ಹೋದ್ರೆ ಔಟಂಗಿಲ್ಲ ಬಾಜು ಮನೆಯಿಂದ ಇದು 2 ಇದು 10 ಅಲ್ಲಿ 5 ಹೋದ್ರೆ 2 ಹೋದ್ರೆ 2 ಅಲ್ಲಿ 8 ಹೋದ್ರೆ ಬಾಜು ಮನೆಯಿಂದ ಕ್ಯಾರಿ ಇದನ್ನ ಹೊಡೆದ ನೀವೇನ್ ಮಾಡ್ಬೇಕು ಇಲ್ಲಿ 7 ಮಾಡಿ ಇದೇನಾಗುತ್ತೆ 12 ಆಯ್ತು 12 ಅಲ್ಲಿ 8 ಹೋದ್ರೆ 7 ಅಲ್ಲಿ 7 ಹೋದ್ರೆ 0 4 ಅಲ್ಲಿ 2 ಹೋದ್ರೆ 2 ಹಾಗಾದ್ರೆ ಅವ್ರ ಹತ್ರ ಉಳಿದ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ 20,400 ಇದೇನಾಗುತ್ತಪ್ಪ ಅಂತಂದ್ರೆ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರ ಅದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಯಾವ್ದೋ ಒಂದು ಆಪ್ಷನ್ ನಲ್ಲಿ ಇದು ಇರುತ್ತೆ ಸೊ ಅದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಡಿಗುಂಡ ರೌಂಡ್ ಮಾಡ್ಬೇಕು ಶೇಡ್ ಮಾಡ್ಬೇಕು ನೀವು ಈ ರೀತಿಯಾಗಿ ನೀವು ಇಳಿಸ್ ಬರೆಯಂಗಿಲ್ಲ ಶೇಡ್ ಮಾಡ್ಬೇಕು ಸಮಯ ವೇಸ್ಟ್ ಮಾಡೋದ್ ಬೇಡ ಮುಂದಕ್ಕೆ ಹೋಗೋಣ ಓಕೆನಾ ಗೊತ್ತಾಯ್ತಾ ಆನ್ಸರ್ ನಿಮ್ಗೆ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡ್ಕೊಳ್ಳಿ the number 6231.43 is how much greater than ಅಂತ ಕೊಟ್ಟಿದ್ದಾರೆ then 31
3168.613 ಅಂತ ಇದೆ ನೋಡಿ. 6231.43 ಎಂಬುದು 3168.613ರಿಂದ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಹೌದಲ್ವಾ? ಎಷ್ಟು ಹೆಚ್ಚಾಗಿದೆ ಅಂತ ಕೇಳ್ತಾರೆ. ಸಿಂಪಲ್, ತಲೆನೇ ಕೆಡಿಸ್ಕೊಂಡ್ಬಿಡಿ. ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಹತ್ರ 4 ಚಾಕ್ಲೇಟ್ ಇದೆ, ಓಕೆನಾ? ನನ್ನ ಹತ್ರ 4 ಚಾಕ್ಲೇಟ್ ಇದೆ. ಪ್ರಿಯತಮ್ನ ಹತ್ರ 2 ಚಾಕ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಪ್ರೀತಮ್ನ ಹತ್ರದಿಂದ ನನ್ನ ಹತ್ರಗಿಂತ ಪ್ರಿಯತಮ್ದಿಂದ ನನ್ನ ಹತ್ರ ಎಷ್ಟು ಚಾಕ್ಲೇಟ್ ಜಾಸ್ತಿ ಇದೆ? 2. ಹೆಂಗ್ ಗೊತ್ತಾಯ್ತು? ಮೈನಸ್ ಮಾಡಬೇಕು. ನನ್ನ ಹತ್ರ ಚಾಕ್ಲೇಟ್ ಎಷ್ಟು? ಅವನ ಹತ್ರ ಎಷ್ಟು? 2. 4 ಅಲ್ಲಿ 2 ಮೈನಸ್ ಮಾಡಿದ್ರೆ, ಸೊ ಹಂಗಾಗಿ ನಾವು ಮೈನಸ್ ಮಾಡಬೇಕಾಗಿರೋದ್ರಿಂದ ರೂಲ್ಸ್ ಏನ್ ಹೇಳುತ್ತೆ? ಹೌದಲ್ವಾ? 6 2 3 1 5 4 3 ಹೌದಲ್ವಾ? ನೆಕ್ಸ್ಟ್ ಚಿಕ್ಕ ನಂಬರ್ ಹೇಳಿ. 3 1 6 8 5 6 1 3. ಈಗ ನಾವೇನ್ ಮಾಡ್ಬೇಕು? ಇಲ್ಲ ಒಂದು ಮಿಸ್ಟೇಕ್ ಮಾಡ್ಬಿಡ್ತೀರಾ. ಹಾಗಾದ್ರೆ ನೀವೇನ್ ಮಿಸ್ಟೇಕ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ, ನಾನು ಹೇಳ್ತೀನಿ. ಹೇಗ್ ಮೈನಸ್ ಮಾಡ್ಬೇಕಲ್ಲ ಹೀಗೆ. ಸೊ ಈಗ 3ಗೆ ಮೈನಸ್ ಮಾಡ್ಬೇಕಲ್ಲ. 3ಗೆ 3 ಹೇಳ. ವೆರಿ ಗುಡ್. ಹಂಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಟ್ಯಾಲೆಂಟ್ ಉಪಯೋಗಿಸ್ಬೇಕು, ಓಕೆನಾ? ಇಲ್ಲಿ ಏನಿಲ್ಲ ಅಂತಂದ್ರೆ 0 ಮೀನ್ಸ್ 0 ಹಾಕೋದು, ಓಕೆನಾ? 0 ಅಲ್ಲಿ 3 ಹೋಗುತ್ತಾ? ಬಾಜು ಮನೆಯಿಂದ ಕೆಳಗೆ ತಗೊಳ್ಳಿ. ಇದು 2 ಆಗುತ್ತೆ, ಇದು 1 ಆಗುತ್ತೆ. 10 ಅಲ್ಲಿ 3 ಹೋದ್ರೆ 7, 2 ಅಲ್ಲಿ 1 ಹೋದ್ರೆ 1, 4 ಅಲ್ಲಿ 6 ಹೋದ್ರೆ ಆಗಲ್ಲ. ಬಾಜು ಮನೆಯಿಂದ ಕೆಳಗೆ ತಗೊಳ್ಳಿ. ಇದು 0, ಇದು 14. 14 ಅಲ್ಲಿ 6 ಹೋಯ್ತು ಅಂತಂದ್ರೆ 8. ಪಾಯಿಂಟ್ಗೆ ವೆರಿ ಗುಡ್. 0 ಅಲ್ಲಿ 8 ಹೋದ್ರೆ ಬಾಜು ಮನೆಯಿಂದ ಕೆಳಗೆ ತಗೊಳ್ಳಿ. ಇದು 2, ಇದು 10 ಆಗುತ್ತೆ. 10 ಅಲ್ಲಿ 8 ಹೋದ್ರೆ 4 ಆಗುತ್ತೆ. 2 ಅಲ್ಲಿ 6 ಹೋದ್ರೆ ಬಾಜು ಮನೆಯಿಂದ ಕೆಳಗೆ ತಗೊಳ್ಳಿ. 1, ಇದು 12 ಆಗುತ್ತೆ. 12 ಅಲ್ಲಿ 6 ಹೋಯ್ತು ಅಂದ್ರೆ 6. 1 ಅಲ್ಲಿ 1 ಆಯ್ತು ಅಂದ್ರೆ 6 ಅಲ್ಲಿ 3 ಹೋಯ್ತು ಅಂದ್ರೆ 3. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡ. ಎಸ್, ಇಲ್ಲೊಂದು ಕ್ವಶನ್ ಇದೆ ನೋಡ್ಕೊಳ್ಳಿ. ಈ ಕ್ವಶನ್ ಅನ್ನು ನೀವೇನ್ ಮಾಡ್ಬೇಕಂದ್ರೆ ಹೋಮ್ ವರ್ಕ್ ಮನೇಲಿ ನೀವೇನ್ ಮಾಡ್ಬೇಕಂತಂದ್ರೆ ಮಾಡ್ಕೊಂಡ್ ಮಾಡ್ಬೇಕು. ಇದನ್ನ ನೀವು ಮನೆಯಲ್ಲಿ ಇದು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಮನೆಯಲ್ಲಿ. ಈಗ ನಿಮ್ಗೆ ನೆಕ್ಸ್ಟ್ ಇರುವಂತದ್ದು ಅಡಿಷನ್ ಆಯ್ತು, ಸಬ್ಸ್ಕ್ರಿಪ್ಷನ್ ಆಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಡಿವಿಷನ್. ತುಂಬಾ ಈಜಿ ಟ್ರಿಕ್ಸ್ ಅಲ್ಲಿ ನಾಳೆ ನಾನು ಹೇಳ್ಕೊಡ್ತೀನಿ. ನಾಳೆ ನನ್ನ ಕ್ಲಾಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಮುಂದಿನ ಎಕ್ಸಾಮಿನೇಷನ್ ಗೆ ತಯಾರಿ ಮಾಡ್ಲಿ ಅಂತ ಹೇಳ್ತಾ, ಸೊ ನಾಳೆ ಕ್ಲಾಸ್ಗೆ ವೆಯ್ಟ್ ಮಾಡ್ತಾರೆ. ಎಲ್ಲರಿಗೂ ಬೈ ಬಾಯ್, ಸಿ ಯು.